ಇನ್ನು ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡನೇ ದಿನವಾದ ಇವತ್ತು ಕೂಡ ಈ ಅಸ್ಥಿಪಂಜರಗಳ ಉತ್ಖನನ ಕಾರ್ಯ ಮುಂದುವರಿತಾ ಇದೆ. ಇವತ್ತು ಎರಡನೇ ದಿನ. ನಿನ್ನೆ ಒಂದು ಪ್ಲೇಸ್ನಲ್ಲಿ ಮಾಡಿದ್ರು. ಎರಡನೇ ಪಾಯಿಂಟ್ನಲ್ಲಿ 6 ಅಡಿ ಉದ್ದ 5 ಅಡಿ ಅಗಲ ಮಾರ್ಕ್ ಮಾಡಿ ಮಣ್ಣು ತೆಗೆಯೋದಕ್ಕೆ ರೆಡಿಯಾಗಿದ್ದಾರೆ. ನೇತ್ರಾವತಿ ದಟ್ಟ ಕಾಡಿನಲ್ಲಿ ಎರಡನೇ ದಿನದ ಉತ್ಖನನ ಆರಂಭ. 6x5 ಮಾರ್ಕ್ ಮಾಡಿದಾರಂತೆ ಸಿಬ್ಬಂದಿ. ನಿನ್ನೆ 8 ಅಡಿ ಆಳದ ತನಕ ಹೋಗಿದ್ರು, 15 ಅಡಿ ಅಗಲ. ಇವತ್ತು 6x5 ಮಾರ್ಕ್ ಮಾಡ್ಕೊಂಡಿದ್ದಾರೆ. ಮಾರ್ಕ್ ಮಾಡಿಕೊಂಡು ಕೆಲ ಕಾರ್ಮಿಕರನ್ನ ಕರ್ಕೊಂಡು ಬಂದಿದ್ದಾರೆ. ಅವರಿಂದನೇ ಇವಾಗ ಹಳ್ಳವನ್ನು ತೋಡೋದು, ಗುಂಡಿ ತೋಡುವಂತಹ ಕೆಲಸಗಳೆಲ್ಲವೂ ಕೂಡ ನಡಿಬೇಕು. ಇವತ್ತು ಕೂಡ ಎಗೈನ್ ದೂರುದಾರನ ಸಮ್ಮುಖದಲ್ಲಿ ಆತ ಗುರುತು ಮಾಡಿದ ಜಾಗದಲ್ಲೇ ಉತ್ಖನನ ಇವಾಗ ಆರಂಭ ಆಗ್ತಾ ಇದೆ. ಪ್ರಶ್ನೆ ಇರ್ತಕ್ಕಂಥದ್ದು, ಇವತ್ತಾದರೂ ಅಸ್ಥಿಪಂಜರಗಳು, ತಲೆಬುರುಡೆಗಳು, ಮೂಳೆಗಳು ಸಿಗುತ್ತವಾ ಇಲ್ವಾ? ಒಟ್ಟು 13 ಸ್ಥಳಗಳನ್ನು ಗುರುತು ಮಾಡಿಕೊಂಡಿದ್ದಾರೆ ದೂರುದಾರ ತೋರಿಸಿರ್ತಕ್ಕಂಥದ್ದು. ಈ ತಲೆಬುರುಡೆ ರಹಸ್ಯವನ್ನು ಬೆನ್ನತ್ತಿ ಹೊರಟಿದೆ SIT. ಇವತ್ತೇನಾದರೂ ಸಕ್ಸಸ್ ಕಾಣ್ತಾರಾ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ. ಈಗಷ್ಟೇ ಆರಂಭ ಆಗಿದೆ. ನಿನ್ನೆ ಎಲ್ಲವೂ ಕೂಡ ಸುಮಾರು ಒಂದು 6 ಗಂಟೆಗಳ ಉತ್ಖನನ ಕಾರ್ಯ ನಡೆದಿತ್ತು. ಕೊನೆಗೆ ಇವರು ಒಂದು ಮಿನಿ ಹಿಟಾಚಿಯನ್ನು ತರಿಸಿ ಗುಂಡಿ ತೋಡುವಂತಹ ಕೆಲಸವನ್ನು ಮಾಡಿದರು. 15 ಅಡಿ ತನಕ ಹೋಗಿದ್ದರು. ಬಟ್ ಏನೂ ಪ್ರಯೋಜನ ಆಗಲಿಲ್ಲ. ಬಟ್ ಇವತ್ತು ಸೆಕೆಂಡ್ ಮಾರ್ಕ್ ಅಂದರೆ ನಂಬರ್ 2 ಅಂತ ಏನು ಹಾಕಿದ್ರಲ್ಲ, ಅಲ್ಲಿ ಉತ್ಖನನ ಕಾರ್ಯ ಆರಂಭ ಆಗಿದೆ. ಅದು ಇಟ್ ಟೇಕ್ಸ್ ಟೈಮ್. ಯಾಕೆಂತಂದರೆ ಅದೆಲ್ಲವನ್ನು ತೆಗಿಬೇಕು. ಅದಾದ ನಂತರ ಒಂದು ವೇಳೆ ಏನಾದರೂ ಅಲ್ಲಿ ಅಸ್ಥಿಪಂಜರಗಳು ಸಿಕ್ಕಿದ್ರೆ ಅದೆಲ್ಲವನ್ನು ಜೋಡಿಸ್ಬೇಕಾಗತ್ತೆ. ಜೋಡಿಸಿ ಫೋಟೋ ತೆಗೆದು ವಿಡಿಯೋಗ್ರಫಿ ಮಾಡಿ ಅದಾದ ನಂತರ ವೈದ್ಯರು ಪರಿಶೀಲನೆಯನ್ನು ಮಾಡಬೇಕಾಗತ್ತೆ. ಇವೆಲ್ಲ ಆಮೇಲೆ. ಬಟ್ ಈಗ ಮೊದಲು ಉತ್ಖನನದಲ್ಲಿ ತಲೆಬುರುಡೆ ಆಗಲಿ ಅಥವಾ ಮೂಳೆಗಳಾಗಲಿ ಸಿಗುತ್ತಾ? ದೂರುದಾರ ಹೇಳ್ತಿರೋದು ತಾನು ಶವವನ್ನು ಇಲ್ಲೇ ಹೂತು ಹಾಕಿದ್ದೀನಿ ಅಂತ. ಮಿಕ್ಕಿದ್ದ ತನಿಖೆ ವಿಚಾರಣೆ ಎಲ್ಲ ಆನಂತರ ಮೊದಲು ಆತ ಹೇಳಿದ ಜಾಗದಲ್ಲಿ ಏನು ಸಿಗುತ್ತೆ ಕುರುಹುಗಳು ಅಂತಕ್ಕಂಥದ್ದು. 13 ಪ್ಲೇಸನ್ನು ಈಗಾಗಲೇ ಗುರುತು ಮಾಡಿದ್ದಾರೆ. ಉತ್ಖನನ ಕಾರ್ಯ ನಿನ್ನೆಯಿಂದನೂ ಕೂಡ ಆರಂಭ ಆಗಿದೆ. ಇವತ್ತು ಎರಡನೇ ದಿನ. ಅಲ್ಲಿ ಇವತ್ತು ಕೂಡ ಸ್ವಲ್ಪ ಮಳೆ ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಇದೆ. ಮಳೆಯ ನಡುವೆನೇ ಉತ್ಖನನ ಮುಂದುವರಿಬೇಕಾಗತ್ತೆ. ಅದಕ್ಕೋಸ್ಕರ ಕಂದಾಯ ಇಲಾಖೆ, ಅರಣ್ಯ ಇಲಾಖೆ, ಅದಾದ ನಂತರ ಅಲ್ಲಿನ AC, ತಹಶೀಲ್ದಾರ್, ವೈದ್ಯರ ತಂಡ, FSL ತಂಡ ಎಲ್ಲವೂ ಬೀಡುಬಿಟ್ಟಿದೆ. ಗುಂಡಿ ತೆಗೆಯೋದಕ್ಕೆ ಅಂತಲೇ ಒಂದಷ್ಟು ಸಿಬ್ಬಂದಿಯನ್ನು ಕರ್ಕೊಂಡು ಬಂದಿದ್ದಾರೆ. SIT ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಎಲ್ಲ ಕಾರ್ಯಗಳು ಕೂಡ ನಡೀತಾ ಇದೆ. AC ಸಮ್ಮುಖದಲ್ಲೇ ಇವತ್ತು ಈ ಗುಂಡಿ ತೋಡುವಂತಹ ಕೆಲಸ ಆಗ್ತಾ ಇದೆ. ಹಾಗಾಗಿ ಸಹಜವಾಗಿ ಕುತೂಹಲ ಎಲ್ರಿಗೂ ಕೂಡ ಇದ್ದೇ ಇದೆ. ಅಲ್ಲಿ ಯಾವುದಾದ್ರೂ ತಲೆಬುರುಡೆ ಅಥವಾ ಅಸ್ಥಿಪಂಜರ ಸಿಕ್ಕದರೆ ಆಗ ಈ ಪ್ರಕರಣ ಬೇರೆ ತಿರುವು ತಗೊಳುತ್ತೆ. ಯಾಕೆಂದರೆ ನಾವು ಹೇಳಿರಲಿಲ್ವಾ ಇಲ್ಲಿ ಶವಗಳನ್ನ ಹೂತಾಕಿದ್ದೀವಿ ಅಂತ. ಅದು ಯಾವಾಗ ಅಂತಕ್ಕಂಥದ್ದನ್ನು ನೋಡಬೇಕು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಂಡ. ಸುಖಪಾಲ್, ಈಗ ನಿನ್ನೆ ಯಾವ ರೀತಿ ಉತ್ಖನನ ಆಗಿತ್ತು ಸೇಮ್ ಪ್ರೊಸೀಜರ್ ಇವತ್ತು ಫಾಲೋ ಮಾಡ್ತಾ ಇದ್ದಾರಾ? ಏನಾದರೂ ಬದಲಾಯಿಸ್ಕೊಂಡಿದ್ದಾರಾ? ಏನು ರೈಟ್ ನಾವು ಈಗ ಏನು ಪ್ರೊಸೀಜರ್ ನಡೀತಾ ಇದೆ ಅಲ್ಲಿ? ಸುಖಪಾಲ್, ನಿಮ್ಮ ಧ್ವನಿ ನನಗೆ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ. ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಈಗ ನೋಡ್ತಾ ಇದ್ದೀರಲ್ಲ ಸೆಕೆಂಡ್ ಡೇದು ಉತ್ಖನನ ಕಾರ್ಯ. ಅಲ್ಲೆಲ್ಲ ಏನು ಗೊತ್ತಾ, ಕಾಡು ಪ್ರದೇಶ, ಗಿಡ ಗಂಟೆಗಳೆಲ್ಲ ಬೇಕಾದಷ್ಟು ಬೆಳ್ಕೊಂಡಿದೆ. ಈಗ ಅದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಜಾಗವನ್ನು ಅಗಿಬೇಕು. ಅದೆಲ್ಲ ಕ್ಲೀನ್ ಮಾಡಬೇಕಾಗುತ್ತೆ. ಯಾಕೆಂದರೆ ಎಷ್ಟೋ ವರ್ಷಗಳ ಹಿಂದೆ ಹೂತಾಕಿದ್ದೀನಿ ಅಂತ ದೂರುದಾರ ಹೇಳ್ತಿರೋದು. ಈಗ ಹಾಗೆ ಅದೇ ಸ್ಥಿತಿನಲ್ಲೇ ಜಾಗ ಇರ್ತಾ ಇಲ್ಲ. ಹಾಗಾಗಿ ಹೇಳಿ ಕೇಳಿ ಕಾಡು, ಜನವಸತಿ ಪ್ರದೇಶ ಏನಲ್ಲ ಅದು. ಎಸ್, ಮತ್ತೆ ನನ್ನ ಸಂಪರ್ಕಕ್ಕೆ ಬಂದಿದ್ದಾರೆ ಕೊಲೀಗ್ ಸುಖಪಾಲ್. ಸುಖಪಾಲ್, ತಾವು ಹೇಳ್ತಾ ಇದ್ರಿ ಇವತ್ತಿನ ಕಾರ್ಯ ಏನು ಅಂತ ಅಂದ್ಬಿಟ್ಟು, ಪ್ಲೀಸ್ ಕಂಟಿನ್ಯೂ. ಅರವಿಂದ್, ಇವತ್ತು ಎರಡನೇ ಸ್ಥಳ ಏನಿದೆ ಆ ಸ್ಥಳದ ಉತ್ಖನನ ಕಾರ್ಯಕ್ಕೆ ಈಗಾಗಲೇ ಎಲ್ಲ ತಂಡದ ಅವರು ಹೋಗಿರುವಂಥದ್ದು. ಒಳಗೆ ಅದು SIT ಅಧಿಕಾರಿಗಳು, ಜೊತೆಗೆ ಸ್ಥಳೀಯ ಪೊಲೀಸರು, ಅದರ ಜೊತೆಗೆ AC ಪುತ್ತೂರವರು, ಜೊತೆಗೆ ಕಾರ್ಮಿಕರು ಎಲ್ಲರೂ ಹೋಗಿ ಅಲ್ಲಿ ಈ ಒಂದು ಉತ್ಖನನದ ಕಾರ್ಯವನ್ನು ಆರಂಭಿಸಿದ್ದಾರೆ. ಈಗ ಮೊದಲಿಗೆ ಅಲ್ಲಿನ ಸ್ಥಳೀಯವಾಗಿರುವಂಥ ಏನು ಜಾಗ ಆತ ತೋರಿಸಿದ್ದಾನೆ, ಎರಡನೇ ಸ್ಥಳ ಅನ್ನುವಂಥದ್ದನ್ನು, ಆ ಸ್ಥಳದಲ್ಲಿ ಒಂದು ಮಾರ್ಕಿಂಗ್ ಅನ್ನು ಮಾಡಿದ್ದಾರೆ. ಉದ್ದಕ್ಕೆ ಸುಮಾರು 6 ಅಡಿ, ಜೊತೆಗೆ ಅಗಲಕ್ಕೆ 5 ಅಡಿ, ಜೊತೆಗೆ ಸುಮಾರು 4 ಅಡಿಯಷ್ಟು
ಭಾಗವನ್ನು ಆಳಕ್ಕೆ ಹೋಗಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿ ಆರಂಭ ಮಾಡಿದ್ದಾರೆ. ಈಗ ಆ ಒಂದು ಕೆಲಸ ಆರಂಭಗೊಂಡಿದೆ. ಸುಮಾರು ಅರ್ಧ ಗಂಟೆಗಳಿಂದ ಈ ಒಂದು ಕೆಲಸ ಮುಂದುವರೆದಿರುವಂಥದ್ದು. ಸುಮಾರು 20 ಮಂದಿ ಕಾರ್ಮಿಕರನ್ನು ಇವತ್ತಿನ ಕೆಲಸಕ್ಕೆ ನಿಯೋಜನೆ ಮಾಡಲಾಗಿದೆ. ಅಂದರೆ ಕಾಡಿನ ಒಳಗೆ ಯಾವುದೇ ಯಂತ್ರೋಪಕರಣಗಳನ್ನು ಕೊಂಡೋಗುವಾಗಿಲ್ಲ. ಹಾಗಾಗಿ ಆ ಕಾರ್ಮಿಕರೇ ಇವತ್ತು ಎಲ್ಲ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಒಂದು ವೇಳೆ ಅದಕ್ಕಿಂತಲೂ ಹೆಚ್ಚಿನ ಕಾರ್ಮಿಕರು ಬೇಕಾದರೆ ಅದಕ್ಕೂ ವ್ಯವಸ್ಥೆಗಳನ್ನು ಈಗ ಪಂಚಾಯತ್ನವರು ಮಾಡ್ತಾ ಇರುವಂಥದ್ದು. ಇವತ್ತು ಇನ್ನೊಂದು 2 ಗಂಟೆ ವೇಳೆಗೆ ಸುಮಾರು ಒಂದು 4 ಫೀಟಿನಷ್ಟು ಅಡಿಗೆ ಹೋಗುವಂಥ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ಏನಾದರೂ ಸಿಕ್ಕರೆ ಈ ಪ್ರಕರಣದಲ್ಲಿ ಮತ್ತಷ್ಟು ವಿಶೇಷತೆ ಇರುವಂಥದ್ದು. ಈವರೆಗೂ ನಿನ್ನೆನೂ ಏನೂ ಸಿಗಲಿಲ್ಲ. ಈವರೆಗೆ ಆತ ಹೇಳಿರುವಂಥ ವಿಚಾರಗಳು ಮಾತ್ರ ಇರುವಂಥದ್ದು. ದೂರಿನಲ್ಲಿ ಕೊಟ್ಟಿರುವಂಥ ವಿಚಾರ, ಬಳಿಕ ವಿಚಾರಣೆ ವೇಳೆ ಹೇಳಿರುವಂಥದ್ದು. ಆ ಕಾರಣಕ್ಕಾಗಿ 13 ಸ್ಥಳಗಳನ್ನು ಗುರುತು ಮಾಡಲಾಗಿತ್ತು. ಆ 13 ಸ್ಥಳಗಳಲ್ಲಿ ಈಗ 1ನೇ ಸ್ಥಳವನ್ನು ಸಂಪೂರ್ಣವಾಗಿ ಅಗಿಯಲಾಗಿದೆ. ಅಲ್ಲಿ ಏನೂ ಸಿಗದೇ ಇರುವಂಥ ಕಾರಣಕ್ಕಾಗಿ ಆ ಸ್ಥಳವನ್ನು ಬಿಟ್ಟು ಈಗ 2ನೇ ಸ್ಥಳಕ್ಕೆ ಹೋಗಿರುವಂಥದ್ದು. 2ನೇ ಸ್ಥಳ ಅರಣ್ಯದ ಒಳಗೆ ಇರುವಂಥ ಕಾರಣಕ್ಕಾಗಿ ಈಗ ಅಲ್ಲಿ ಕಾರ್ಮಿಕರೇ ಅದನ್ನು ತೆಗಿಬೇಕಾಗುತ್ತೆ. ಈಗ ಆ ಒಂದು ಪ್ರಾಸೆಸ್ ಅದರ ಕೆಲಸ ಆರಂಭಗೊಂಡಿದೆ. ಈಗ ಅಲ್ಲಿರುವಂಥ ಅಧಿಕಾರಿಗಳು, SIT ಅಧಿಕಾರಿಗಳು, ಸಿಬ್ಬಂದಿಗಳು ಎಲ್ಲರೂ ಅಲ್ಲಿ ಇದ್ದು ಅವರ ಈ ದೂರುದಾರನ ಸಮ್ಮುಖದಲ್ಲೇ ಈ ಅಗಿಯುವಂಥ ಕೆಲಸಗಳು ಆಗ್ತಾ ಇರುವಂಥದ್ದು. ಈಗ ಸುಮಾರು 4 ಅಡಿಗೆ ಹೋದಂಥ ಸಂದರ್ಭದಲ್ಲಿ ಏನಾದರೂ ಕಳೆಬರ ಸಿಗದೇ ಇದ್ದರೆ ಮತ್ತೆ ಅದರ ಸುತ್ತಮುತ್ತಲಿರುವಂಥ ಜಾಗಕ್ಕೂ ಸ್ವಲ್ಪ ಅಗಲದಲ್ಲಿ ಹೋಗುವಂಥ ಸಾಧ್ಯತೆ ಇದೆ. ನಿನ್ನೆನೂ ಅದೇ ರೀತಿ ಆಗಿರುವಂಥದ್ದು. ಆತನಿಗೆ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಪ್ಲೇಸಲ್ಲಿ ಮಾಡಿದ್ದೇನೆ ಅನ್ನುವಂಥದ್ದು ಯಾವುದೇ ಐಡೆಂಟಿಫಿಕೇಶನ್ ಇಲ್ಲ. ಹಾಗಾಗಿ ಆ ಸ್ಥಳವನ್ನು ಮಾತ್ರ ತೋರಿಸಿದ್ದಾನೆ. ಆ ಸ್ಥಳವನ್ನು ಪೂರ್ತಿ ಅಗಿಯುವಂಥ ಸಾಧ್ಯತೆನೇ ಇರುವಂಥದ್ದು. ಒಂದು ವೇಳೆ ಸಿಗದೇ ಇದ್ದರೆ ಸಿಕ್ಕರೆ ಅಲ್ಲಿಗೆ ಆ ಒಂದು ಪ್ರಕ್ರಿಯೆ ಮುಗಿಯುತ್ತದೆ, ಮತ್ತು ಮುಂದಿನ ಸ್ಥಳಕ್ಕೆ ಹೋಗಬೇಕಾಗುತ್ತೆ. ಇವತ್ತು ಆದಷ್ಟು ಹೆಚ್ಚಿನ ಸ್ಥಳಗಳನ್ನು ಅಗಿಬೇಕು ಅನ್ನುವಂಥ ಪ್ಲ್ಯಾನನ್ನು SIT ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು AC ಅವರ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದರು. ಒಂದು ಎಟ್ ಎ ಟೈಮು 3 ಕಡೆಗಳಲ್ಲಿ ಈ ಉತ್ಖನನ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು. ಆದರೆ AC ಅವರು ಅದಕ್ಕೆ ಅನುಮತಿಯನ್ನು ಕೊಡಲಿಲ್ಲ. ಆತನ ಸಮ್ಮುಖದಲ್ಲೇ ಮತ್ತು ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲೇ ಒಂದೊಂದೇ ಜಾಗವನ್ನು ಉತ್ಖನನ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರಲಾಗಿದೆ. ಹಾಗಾಗಿ ಇವತ್ತು ಕೇವಲ ಒಂದೇ ಜಾಗದಲ್ಲಿ ಮೊದಲಿಗೆ ಉತ್ಖನನ ಮಾಡುವಂಥ ಕೆಲಸವನ್ನು ಈಗ ಆರಂಭಿಸಿರುವಂಥದ್ದು. ಅರವಿಂದ್.